HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಭೂಮಿ ಸಾಗುವಳಿ ಮಾಡುತ್ತಿರುವ ಹಲವು ದಲಿತ ಕುಟುಂಬಗಳು ಭೂ ಹಕ್ಕು ನೀಡಲು ಆಗ್ರಹ, ನ್ಯಾಯ ಒದಗಿಸಲು ಎರಡೂ ಸಂಘಟನೆಗಳಿಂದ ಪ್ರತಿಭಟನೆ. ಮಾಜಿ ಸಚಿವರಿಗೆ ಅರಳು ಮರಳು, ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ಇಲ್ಲ, ಅಭಿವೃದ್ಧಿಯೇ ನನ್ನ ಉತ್ತರ ಎಂದ ಶಾಸಕ ಸುರೇಶ್. ಬೇಲೂರಿನಲ್ಲಿ ಜಿಲ್ಲಾ ಪ್ರಾಧಿಕಾರದ ಚುನಾವಣೆ, ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಗೆಲುವು, ಸೋಲು ಕಂಡ ಆಡಳಿತ ಪಕ್ಷ ಕಾಂಗ್ರೆಸ್. ತಾಲೂಕಿನ ಕಾರೆಕೆರೆ ಕಾವಲು ಗ್ರಾಮದಲ್ಲಿ ಭೂ ಸಾಗುವಳಿ ಮಾಡುತ್ತಿರುವ ಗ್ರಾಮದ 47 ಭೂಹೀನ ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡಿಕೊಡಲು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನ್ಯಾಯ ಒದಗಿಸಿಕೊಡಲು ಆಗ್ರಹಿಸಿ ಕೆಪಿಆರ್ಎಸ್ ಹಾಗೂ ದಲಿತ ಹಕ್ಕುಗಳ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಕಾವಲು ಗ್ರಾಮ ಮತ್ತು ಸುತ್ತಮುತ್ತಲಿನ ಕಾರೆಕೆರೆ ಕಾವಲು, ಜುಂಬನಹಳ್ಳಿ ಗ್ರಾಮಗಳ ವಿವಿಧ ಸರ್ವೆ ನಂಬರ್ಗಳಲ್ಲಿ ಕಳೆದ 6 ದಶಕಗಳಿಂದ ಕೃಷಿ ಸಾಗುವಳಿ ಮಾಡುತ್ತಿರುವ 47 ಭೂಹೀನ ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾರೆಕೆರೆ ಕಾವಲಿನ ಸರ್ವೆ ನಂಬರ್ಗಳು 48, 49, 50, 78 ರಿಂದ 96, 104, 107, 108, ಗ್ರಾಮದ ಸರ್ವೆ ನಂಬರ್ 11, 12 ಮತ್ತು ಜುಂಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ 20, 27, 28, 30 ಸೇರಿ ಒಟ್ಟು ಸುಮಾರು 246 ಎಕರೆ ಭೂಮಿಯನ್ನ 1966ರಲ್ಲಿ 30 ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಲಾಗಿತ್ತು. ಆದರೆ ಈ ಮಂಜೂರಾತಿಯಲ್ಲಿ ಕೇವಲ 10 ಕುಟುಂಬಗಳು ಮಾತ್ರ ಗ್ರಾಮದಲ್ಲಿ ವಾಸವಿದ್ದು ಭೂಮಿಯನ್ನ ಸ್ವಾಧೀನಾನುಭವದಲ್ಲಿ ಉಳುಮೆ ಮಾಡಿಕೊಂಡಿದ್ದಾರೆ. ಉಳಿದ 20 ಕುಟುಂಬಗಳು ಕಳೆದ 60 ವರ್ಷಗಳಿಂದಲೂ ಈ ಭೂಮಿಯನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳದೆ ಯಾವುದೇ ಕೃಷಿ ಚಟುವಟಿಕೆ ನಡೆಸಿಲ್ಲ ಎಂದು ಆರೋಪಿಸಲಾಗಿದೆ ಎಂದರು. ಇದಕ್ಕೆ ವಿರುದ್ಧವಾಗಿ ಇದೇ ಪ್ರದೇಶದಲ್ಲಿ ವಾಸವಿದ್ದು ಯಾವುದೇ ಅಧಿಕೃತ ಮಂಜೂರಾತಿ ಇಲ್ಲದೆ ಕಳೆದ 6 ದಶಕಗಳಿಂದ ನಿರಂತರವಾಗಿ ಕೃಷಿ ನಡೆಸಿಕೊಂಡು ಬರುತ್ತಿರುವ ಕಾರೆಕೆರೆ ಕಾವಲು ಗ್ರಾಮದ 47 ಭೂಹೀನ ದಲಿತ ಕುಟುಂಬಗಳು ಇಂದು ಭೂಮಿ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸುತ್ತಿವೆ. ಈ ಕುಟುಂಬಗಳು ಇದೇ ಭೂಮಿಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದು ಬೇರೆ ಯಾವುದೇ ಆದಾಯ ಮೂಲವಿಲ್ಲ. ಸ್ವಾಧೀನಾನುಭವದಲ್ಲಿಲ್ಲದ ಹಾಗೂ ಗ್ರಾಮದಲ್ಲೇ ವಾಸವಿಲ್ಲದವರ ಮೂಲ ದರಖಾಸ್ತು ಮಂಜೂರಾತಿಯನ್ನು ರದ್ದುಗೊಳಿಸಿ ಹಾಲಿ ಸಾಗುವಳಿದಾರರಿಗೆ ಭೂಮಿ ಮಂಜೂರು ಮಾಡಬೇಕೆಂದು ರೈತರು ಹಲವು ಬಾರಿ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ವೈಯಕ್ತಿಕ ಮತ್ತು ಸಾಮೂಹಿಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣದ ಅಡಿಯಲ್ಲಿ ಅರ್ಜಿ ನಮೂನೆ 50, 53 ಮತ್ತು 57 ಸಲ್ಲಿಸಲಾಗಿದೆ ಎಂದು ಹೇಳಿದರು. ಈ ಸಂಬಂಧ ದಿನಾಂಕ 6/8/2002 ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೈಸೂರು ವಿಭಾಗೀಯ ಕಚೇರಿಗೆ ದರಖಾಸ್ತು ಮಂಜೂರಾತಿ ರದ್ದತಿ ಕುರಿತು ಪತ್ರ ಬರೆಯಲಾಗಿದ್ದು, ನಂತರ ದಿನಾಂಕ 3/9/2022 ರಂದು ವಿಭಾಗೀಯ ಕಚೇರಿಯಿಂದ ಜಿಲ್ಲಾಧಿಕಾರಿಗಳಿಗೆ ದಾಖಲಾತಿಗಳ ಸ್ಪಷ್ಟೀಕರಣಕ್ಕಾಗಿ ಪತ್ರ ಬರೆಯಲಾಗಿದೆ. ಆದರೂ ಇದುವರೆಗೂ ಜಿಲ್ಲಾಡಳಿತದಿಂದ ಯಾವುದೇ ಸಕಾರಾತ್ಮಕ ನಿರ್ಣಯ ಕೈಗೊಳ್ಳಲಾಗಿಲ್ಲ ಎಂಬುದು ರೈತರ ಅಸಮಾಧಾನವಾಗಿದೆ ಎಂದರು. ಇದರ ನಡುವೆಯೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಾಲಿ ಉಳುಮೆ ಮಾಡುತ್ತಿರುವ ದಲಿತ ರೈತರನ್ನ ಭೂಮಿಯಿಂದ ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿರುವುದರಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಈ ಪ್ರಕರಣವನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಸ್ಥಳ ಪರಿಶೀಲನೆ ನಡೆಸಿ ದೀರ್ಘಕಾಲದ ಸ್ವಾಧೀನಾನುಭವ ಮತ್ತು ಸಾಗುವಳಿಯನ್ನು ಆಧಾರವಾಗಿ ತೆಗೆದುಕೊಂಡು 47 ದಲಿತ ರೈತ ಕುಟುಂಬಗಳಿಗೆ ಭೂ ಹಕ್ಕು ಒದಗಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಡಿಎಚ್ಎಸ್ ಜಿಲ್ಲಾ ಸಂಚಾಲಕ ಎಂಜೆ ಪೃಥ್ವಿ, ಅಧ್ಯಕ್ಷ ಎಚ್ ಸ್ವಾಮಿ, ಕಾರ್ಯದರ್ಶಿ ಪಾಂಡುರಂಗ, ಗ್ರಾಮದ ದೇವರಾಜು, ಸುನಿಲ್, ರವಿಕುಮಾರ್, ಧರ್ಮ, ಮೀನಾಕ್ಷಿ, ಮೂರ್ತಿ, ಪ್ರಕಾಶ್, ಸುರೇಶ್, ಬಾಬು, ಶಾಂತಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ್ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಾರೆಕೆರೆ ಕಾವಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಳೆದ 60 ವರ್ಷಗಳಿಂದ ಅಲ್ಲಿ ಸುಮಾರು 48ರಿಂದ 49 ದಲಿತ ಕುಟುಂಬಗಳು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. 1966ನೇ ಇಸ್ವಿಯಲ್ಲಿ ಆ ಊರಿನ ಸುಮಾರು 30 ಜನ ದಲಿತ ಕುಟುಂಬಗಳಿಗೆ ಸರ್ಕಾರ ಈ ಭೂಮಿಯನ್ನು ದರ್ಖಾಸ್ತು ಜಮೀನು ಆಧಾರದ ಮೇಲೆ ಮಂಜೂರು ಮಾಡಿತ್ತು. 20 ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ. ಆ ಖಾಲಿ ಇದ್ದಂಥ ಜಾಗದಲ್ಲಿ ಉಳಿದಂಥ ಆ ಗ್ರಾಮದ ಸುಮಾರು 48 ಕುಟುಂಬಗಳು ಕಳೆದ 60 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಬಿಶಿವರಾಮ್ ಆರೋಪಗಳಿಗೆ ಪ್ರತಿಕ್ರಿಯೆ ಇಲ್ಲ, ಅಭಿವೃದ್ಧಿಯೇ ನನ್ನ ಉತ್ತರ. ಈಗಾಗಲೇ ಮಾಜಿ ಸಚಿವರಿಗೆ ಅರಳು ಮರಳು ಎಂಬುದು ಇಡೀ ಜಿಲ್ಲೆಗೆ ತಿಳಿದಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ತಾಲೂಕಿನ ತೊಳಲು ಗ್ರಾಮದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಮಾತನಾಡಿದ ಅವರು, ಬಿಶಿವರಾಮ್ ಅವರು ನನ್ನ ವಿರುದ್ಧ ನೀಡುತ್ತಿರುವ ಹೇಳಿಕೆಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಶಾಸಕ ಎಚ್ ಕೆ ಸುರೇಶ್ ಸ್ಪಷ್ಟಪಡಿಸಿದರು. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ನಾನು ಎಂದಿಗೂ ಬದ್ಧನಾಗಿದ್ದು ಕೆಲವರ ಅಸಂಬದ್ಧ ಮತ್ತು ಹತಾಶ ಮನೋಭಾವದ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯ ಇಲ್ಲ ಎಂದು ಹೇಳಿದರು. ಬಿಶಿವರಾಮ್ ಅವರು ಹತಾಶ ಮನಸ್ಥಿತಿಯಿಂದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಶಾಸಕರು ಇಂದು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಹಾಗೂ ಪಟ್ಟಣದಲ್ಲೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ
ಕಾಮಗಾರಿಗಳು ನಡೆಯುತ್ತಿವೆ. ಸರ್ಕಾರದಲ್ಲಿ ಹಣ ಇಲ್ಲ, ಯಾರಿಗೂ ಅನುದಾನ ಸಿಗುತ್ತಿಲ್ಲ ಎಂದು ಹೇಳುತ್ತಿದ್ದವರ ನಡುವೆಯೇ ನಾನು ಅನುದಾನ ತಂದು ಕಾಮಗಾರಿಗಳನ್ನು ಮಾಡಿಸುತ್ತಿರುವುದು ಅವರಿಗೆ ಸಹಿಸಲಾಗುತ್ತಿಲ್ಲ. ಅದೇ ಕಾರಣಕ್ಕೆ ಈ ರೀತಿ ಆರೋಪಗಳು ಬರುತ್ತಿದೆ ಎಂದರು. ಬೇಲೂರು ಪಟ್ಟಣದಲ್ಲಿ ಈಗಾಗಲೇ ಸುಮಾರು 10 ಕೋಟಿ ರೂಪಾಯಿಗಳ ಅನುದಾನವನ್ನು ತರಲಾಗಿದ್ದು, ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇದನ್ನು ಸಹಿಸದೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಎಷ್ಟೇ ಹೇಳಿಕೆಗಳನ್ನ ಕೊಡ್ತಾ ಇರಲಿ, ನಾನು ನನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುತ್ತೇನೆ ಎಂದು ಹೇಳಿದರು. ಬಿ. ಶಿವರಾಮ್ ಅವರು 4 ಬಾರಿ ಶಾಸಕರಾಗಿದ್ದಾಗ ಆನೆ ಸಮಸ್ಯೆ ಬಗ್ಗೆ ಎಷ್ಟು ಬಾರಿ ಮಾತನಾಡಿದ್ದಾರೆ ಎಂಬುದನ್ನು ತಿಳಿಸಲಿ ಎಂದು ಪ್ರಶ್ನಿಸಿದ ಶಾಸಕರು, ನಾನು ಮೊದಲ ಬಾರಿಗೆ ಶಾಸಕನಾಗಿ ಆನೆಗಳ ದಾಳಿ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿದ್ದೇನೆ. ಜೊತೆಗೆ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಕೆ. ಜಾರ್ಜ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇನೆ ಎಂದರು. ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಇಂಜಿನಿಯರ್ಗಳು, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ನನ್ನ ಆತ್ಮೀಯರೇ. ಆದರೆ ಯಾರಿಗೆ ಟೆಂಡರ್ ಕೊಡಬೇಕು ಎಂಬುದು ನನ್ನ ಕೈಯಲ್ಲಿಲ್ಲ. ಯಾರು ನಿಯಮಾನುಸಾರ ಟೆಂಡರ್ ಹಾಕಿಕೊಂಡು ಬಂದರೂ ಅವರಿಗೆ ಕೆಲಸ ಸಿಗುತ್ತದೆ. ನಾನು ಗುಣಮಟ್ಟದ ಕೆಲಸ ಮಾಡುವಂತೆ ಮಾತ್ರ ಸೂಚನೆ ನೀಡುತ್ತೇನೆ ಹೊರತು ನನ್ನ ಹಿಂಬಾಲಕರು ಎಂಬ ಕಾರಣಕ್ಕೆ ಯಾರಿಗೂ ಕೆಲಸ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿ. ಶಿವರಾಮ್ ಅವರು ನೀಡಿರುವ ಹೇಳಿಕೆಗಳು ಅಸಂಬದ್ಧವಾಗಿದ್ದು, ವಯಸ್ಸಿನ ಗಡಿಯಲ್ಲಿರುವ ಅವರ ಮಾತುಗಳು ಅರಳು ಮರಳಿನ ಮಾತುಗಳಂತಿವೆ ಎಂದರು. ಅಂತಹ ಹೇಳಿಕೆಗಳಿಗೆ ಉತ್ತರ ಕೊಡುವ ಅಗತ್ಯ ಇಲ್ಲ ಎಂದು ಸುರೇಶ್ ಹೇಳಿದರು. ಕಳೆದ ಚುನಾವಣೆಯಲ್ಲಿ ನಾನು ಸೋತಾಗ ಲಿಂಗೇಶ್ ಶಾಸಕರಾಗಿದ್ದರು. ಆಗ ನಾನು ಅವರ ವಿರುದ್ಧ ಯಾವುದೇ ಹೇಳಿಕೆ ನೀಡಿರಲಿಲ್ಲ. ಜನಸಾಮಾನ್ಯರ ಜೊತೆ ನಿಂತು ಕೆಲಸ ಮಾಡೋದೇ ನನ್ನ ರಾಜಕಾರಣ. ಎಂದು ಮತದಾರರು ನನ್ನ ಕೈ ಹಿಡಿದಿದ್ದು ಅವರ ಸೇವೆ ಮಾಡೋದು ನನ್ನ ಕರ್ತವ್ಯ ಎಂದರು. ನಾನು ಮೂಲತಃ ಸಿವಿಲ್ ಇಂಜಿನಿಯರ್ ಹಾಗೂ ಗುತ್ತಿಗೆದಾರನಾಗಿರೋದ್ರಿಂದಲೇ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸುತ್ತಿದ್ದೇನೆ. ನಾನು ಗುತ್ತಿಗೆದಾರನಾಗಿರೋದ್ರಿಂದ ನನಗೆ ಸಹಕಾರ ಸಿಗುತ್ತಿದೆ ಎಂದು ಬಿ. ಶಿವರಾಮ್ ಹೇಳೋದಕ್ಕೆ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ವ್ಯಂಗ್ಯವಾಡಿದರು. HCN ನ್ಯೂಸ್, ಬೇಲೂರು. ಪ್ರೀತಿ, ಗೌರವ, ಯಾಕೆಂದರೆ ಹಿರಿಯರು ಅಂತ ಗಾದೆ ಹೇಳ್ತಾರೆ. ಹೇಳಿ, ಬಸವಣ್ಣವ್ರ ಗಾದೆ ಹೇಳ್ತಾರೆ ಗೊತ್ತಲ್ಲ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು. ನಾನು ಅವರ ಪ್ರತಿಕ್ರಿಯೆಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಪಾಪ ಹತಾಶ ಮನೋಭಾವನೆಯಿಂದ ಅವ್ರು ಕೂಡಿರ್ತಕ್ಕಂಥದ್ದು. ಹಿಂದೆ ತಮ್ಮಗಳಿಗೆ ಗುದ್ಲಿ ಪೂಜೆ ಮಾಡಬೇಕಾದಾಗ ಯಾವುದದು ಏನದು ಅಂತಕ್ಕಂಥದ್ದು. ಇವತ್ತು ಅವರು ಪಾಪ ಮಾತಾಡೋದ್ರಲ್ಲೇ ಅರ್ಥ ಇದೆ. ಏನು ಅರ್ಥ ಇದೆ ಅಂದರೆ, ಸರ್ಕಾರದಲ್ಲಿ ಹಣ ಇಲ್ಲ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ. ಬೇಲೂರಿನಲ್ಲಿ ಪ್ರತಿನಿತ್ಯ ಕೆಲಸಗಳಾಗ್ತಾಯಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ. ಬೇಲೂರು ನಗರದಲ್ಲಿ ಇವತ್ತು ಸುಮಾರು 10 ಕೋಟಿ, ಸುಮಾರು ಇನ್ನೂ ಒಂದು 5-6 ಕೋಟಿ ಪೂಜೆ ಮಾಡ್ತಕ್ಕಂಥದ್ದಿದೆ. 10 ಕೋಟಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಇದನ್ನು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಪ್ರಾಧಿಕಾರ ಚುನಾವಣೆಯಲ್ಲಿ ಪುರಸಭೆ ಜೆಡಿಎಸ್ ಸದಸ್ಯರಾದ ಶೈಲೇಶ್ ಅವರು ಸ್ಪರ್ಧಿಸಿ ಜಯ ಸಾಧಿಸಿದ್ದಾರೆ. 3 ಮಂದಿ ಸ್ಪರ್ಧಿಸಿದ ಈ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ಅವಕಾಶವಿದ್ದು, ಪುರಸಭೆ ಕಾಂಗ್ರೆಸ್ ಸದಸ್ಯರಾದ ಮೀನಾಕ್ಷಿ ವೆಂಕಟೇಶ್ ಹಾಗೂ ಶೈಲೇಶ್ ಅವರು ವಿಜಯಿಯಾಗಿದ್ದು, ಕಾಂಗ್ರೆಸ್ ಪಕ್ಷದ ಜಮಾಲ್ ಅವರು ಸೋಲು ಕಂಡಿದ್ದಾರೆ. 17 ಮಂದಿ ಕಾಂಗ್ರೆಸ್ ಸದಸ್ಯರಿದ್ರೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗೆ ಜಯ ದೊರೆಯದಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಆರ್ ಅಶೋಕ್, ನನ್ನನ್ನು ಕುತಂತ್ರದಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಪುರಸಭೆಯಲ್ಲಿ ಟೇಬಲ್ ಚೇರ್ ಒಡೆದು ಗಲಾಟೆ ಸೃಷ್ಟಿಸಲಾಯಿತು. ನಮ್ಮ ಜೊತೆ ನಿಂತವರು ಕೆಲವರು ಮಾತ್ರ ಇದ್ರೂ ಸಹ ಇಂದು ಅವರು ಗೆದ್ದಿದ್ದಾರೆ. ಇದು ಸತ್ಯಕ್ಕೆ ದೊರೆತ ಜಯ. ಕಾಂಗ್ರೆಸ್ ಪಕ್ಷದ ಶಿವರಾಮ್ ಅವರಿಗೆ ಈ ಚುನಾವಣೆಯಲ್ಲಿ ತೀವ್ರ ಮುಖಭಂಗವಾಗಿದೆ ಎಂದರು. ನನ್ನ ಸದಸ್ಯತ್ವವನ್ನು ರದ್ದುಪಡಿಸಬೇಕೆಂದು ಕೆಲವರು ಹುನ್ನಾರ ನಡೆಸಿದ್ರು, ಆದರೆ ಅದು ಸಂಪೂರ್ಣ ವಿಫಲವಾಗಿದೆ. ನ್ಯಾಯಾಲಯ ನನ್ನ ಪರವಾಗಿ ತೀರ್ಪು ನೀಡಿದೆ. ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲೂ ಜಯ ದೊರೆತರೆ ಮತ್ತೆ ಪುರಸಭೆ ಅಧ್ಯಕ್ಷನಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೇನೆ ಎಂದು ಎಆರ್ ಅಶೋಕ್ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಪುರಸಭೆ ಸದಸ್ಯ ಜಗದೀಶ್ ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶೈಲೇಶ್ ಅವರು ಜಿಲ್ಲಾ ಪ್ರಾಧಿಕಾರದ ನಿರ್ದೇಶಕರಾಗಿ 11 ಮತಗಳನ್ನು ಪಡೆಯುವ ಮೂಲಕ ವಿಜೇತರಾಗಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 2 ಹಾಗೂ ಜೆಡಿಎಸ್ನಿಂದ 1 ಸ್ಪರ್ಧಿಸಿದ್ರು. ಅದರಲ್ಲೂ 1 ಸ್ಥಾನವನ್ನು ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ 1 ಸ್ಥಾನ ಗೆದ್ದರೂ ಪುರಸಭೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ಸೋತಿರೋದು ಅವರಿಗೆ ದೊಡ್ಡ ಆಘಾತವಾಗಿದೆ ಎಂದರು. ಜೆಡಿಎಸ್ನ 5 ಮಂದಿ ಮತ್ತು ಬಿಜೆಪಿಯ 1 ಸದಸ್ಯರಿದ್ದರೂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಶೋಕ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ನಮ್ಮನ್ನ ನಂಬಿ ಇತರೆ ಸದಸ್ಯರು ಮತ ಹಾಕಿದ್ದಾರೆ. ಕೇವಲ 5 ಮಂದಿ ಸದಸ್ಯರಿದ್ದರೂ ನಮ್ಮ ಪಕ್ಷದ ಶೈಲೇಶ್ ಅವರಿಗೆ 11 ಮತಗಳು ಬಂದಿವೆ ಎಂದರು. ಕಾಂಗ್ರೆಸ್ನ ಸ್ಥಿತಿ ಇಷ್ಟು ಹೀನಾಯವಾಗಿದೆ ಎಂಬುದು ಸ್ಪಷ್ಟ. ಈ ಗೆಲುವಿಗೆ ನಮ್ಮ ಹಿರಿಯ ನಾಯಕರ ಮಾರ್ಗದರ್ಶನವೇ ಪ್ರಮುಖ ಕಾರಣ ಎಂದರು. ಈ ಚುನಾವಣಾ ಫಲಿತಾಂಶವು ಪುರಸಭೆಯ ರಾಜಕೀಯ ವಾತಾವರಣದಲ್ಲಿ ಮಹತ್ವದ ಬದಲಾವಣೆಗೆ ಸೂಚನೆಯಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯ ಯಾವ ರೀತಿ ಬದಲಾವಣೆಯ ಗಾಳಿ ಬೀಸುತ್ತದೆ ಎಂಬುದು ಚರ್ಚೆಯಾಗುತ್ತಿದೆ.
ಇದೇ ಸಂದರ್ಭದಲ್ಲಿ ಸದಸ್ಯ ಪ್ರಭಾಕರ್, ಜೆಡಿಎಸ್ ಮುಖಂಡರಾದ ಚಂದ್ರಶೇಖರ್, ಚನ್ನಕೇಶವ, ಯುವ ಘಟಕದ ಅಧ್ಯಕ್ಷ ಉಮೇಶ್, ಶ್ರೀವತ್ಸ, ನಗರ ಕಾರ್ಯದರ್ಶಿ ಸತೀಶ್ ಮತ್ತು ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಬಸವೇಶ್ವರ ವೃತ್ತದ ಬಳಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. HCN ನ್ಯೂಸ್, ಬೇಲೂರು. ಅದನ್ನು ಯಾಕೆ ಮಾಡಲಿಲ್ಲ ಅಂದರೆ ಅವರಿಗೆಲ್ಲ ಮರ್ಯಾದೆ ಮತ್ತು ಮುಖಭಂಗ ಆಗಬಾರ್ದು ಅಂತೇಳಿ ನನ್ನನ್ನು ಪುರಸಭೆಯ ಸದಸ್ಯತ್ವನ ತೆಗಿಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಡಿ ಸಿ ಅವರಿಗೆ ನನ್ನ ವಿರುದ್ಧ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಇದು ಮಾಡಿದ್ರು. ಆದರೆ ದೇವರು ಶ್ರೀ ಚನ್ನಕೇಶವ ನನಗೆ ಆಶೀರ್ವಾದ ಮಾಡಿ ಈ ವಿಘ್ನೇಶ್ವರನ ಆಶೀರ್ವಾದದಿಂದ DC ಕೋರ್ಟು ಸಹ ನನ್ನ ಪರವಾದಂಥ ಜಯವನ್ನು ಗಳಿಸಿಕೊಡ್ತು. ಹಾಗಾಗಿ ನೋಡಿ, ಅದು ಸಹ ಒಂದು ಜಯ ನನಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಚನ್ನಕೇಶವನ ಆಶೀರ್ವಾದದಿಂದ ಹೈಕೋರ್ಟ್ ಗೆದ್ದರೆ ಮತ್ತೆ ಪುರಸಭಾ ಅಧ್ಯಕ್ಷರಾಗಿ ನಾನು ಕೂರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಶ್ರೀ ವಿಘ್ನೇಶ್ವರನ. ಹಾಗಾಗಿ ಯಾವತ್ತೂ ಸತ್ಯಕ್ಕೆ ಜಯ. ಏನು ನಮ್ಮ ವಿರುದ್ಧ ಪಿತೂರಿ ಮಾಡಿ ನನಗೆ ಅಧ್ಯಕ್ಷತನ ಅವರಿಗೆ ಮುಖಭಂಗ ಆಗಿದೆ. ಇವತ್ತು ಶೈಲೇಶ್ ಅವರು ಜಿಲ್ಲಾ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ಅವರು ಹಾಸನ ಜಿಲ್ಲೆಯ ಯೋಜನಾ ಪ್ರಾಧಿಕಾರದ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಬೇಲೂರಿಗೆ ಹೆಸರು ತರಲಿ ಅಂತೇಳಿ ಅವರಿಗೆ ನನ್ನ ವೈಯಕ್ತಿಕವಾದ ಒಂದು ಆಶೀರ್ವಾದ ಎಲ್ಲ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು. ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಬೇವಿನಹಳ್ಳಿ ಗ್ರಾಮದಲ್ಲಿ ಕಳೆದ 8 ತಿಂಗಳಿನಿಂದ ಅರ್ಚಕನಾಗಿ ಪೂಜೆ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಡಿ ನಿಖಿಲ್ ಅವರು ತಮ್ಮ ಜೀವನ ಹಾಗೂ ಭದ್ರತೆ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿ ನ್ಯಾಯ ಕೊಡಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅರ್ಚಕ ನಿಖಿಲ್, ಮುದ್ರಾ ಇಲಾಖೆಯಿಂದ ಬರಬೇಕಾದ ಗೌರವ ಧನ ಸಿಗದೆ ಜೀವನ ನಡೆಸುವುದು ಕಷ್ಟವಾಗಿರುವ ಮಧ್ಯೆ ಕೆಲ ವ್ಯಕ್ತಿಗಳು ಜೀವ ಬೆದರಿಕೆ ಹಾಕ್ತಿದ್ದಾರೆ. ಅವರ ಪ್ರಕಾರ ಬಸವರಾಜ್, ಮಂಜುಳಾ, ಇಂದ್ರಜಿತ್, ರವಿ ಸೇರಿದಂತೆ ಕೆಲವರು ನೀನು ಹೇಗೆ ಜೀವನ ಮಾಡ್ತೀಯೋ ನೋಡ್ತೇವೆ ಎಂದು ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಪಕ್ಕದ ದೊಡ್ಡನಹಳ್ಳಿ ಗ್ರಾಮದ ಮಧು, ರಾಜಣ್ಣ, ಬಸವರಾಜ್, ಆನಂದಪ್ಪ, ಪ್ರಕಾಶ್, ಈಶ್ವರಪ್ಪ ಸೇರಿದಂತೆ ಇತರರು ಈ ಬೆದರಿಕೆಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಜಮೀನು ವಿಚಾರದಲ್ಲಿ ಸುಳ್ಳು ಅಪವಾದಗಳನ್ನು ಸೃಷ್ಟಿಸಿ ಊರಿನಿಂದ ಆಚೆಗೆ ತಳ್ಳಿ ಹೊರಹಾಕಲು ಪ್ರಯತ್ನಿಸಲಾಗಿದೆ. ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ರೂ ಮಾಡಿದ ಕೆಲಸಕ್ಕೆ ಸಂಬಳ ನೀಡಲು ನಿರಾಕರಿಸುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆ ಮತ್ತು ತಹಸೀಲ್ದಾರ್ ಕಚೇರಿಗೆ ದೂರು ನೀಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನಗೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಅಥವಾ ನಾನು ಆತ್ಮಹತ್ಯೆಗೆ ಮುಂದಾದರೂ ಈ ಎಲ್ಲ ವ್ಯಕ್ತಿಗಳೇ ಕಾರಣ ಎಂದು ಡಿ ನಿಖಿಲ್ ಅವರು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಅರ್ಚಕನಾಗಿ ದೇವಾಲಯದ ಸೇವೆಯಲ್ಲಿ ತೊಡಗಿರುವ ನನಗೆ ನ್ಯಾಯ ಸಿಗದೆ ಜೀವ ಬೆದರಿಕೆ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಸಾಕ್ಷಿಗಳನ್ನು ಪ್ರದರ್ಶಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಕೊಡಬೇಕೆಂದು ಇದೇ ವೇಳೆ ಮನವಿ ಮಾಡಿದ್ರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ರಕ್ಷಣೆ ನೀಡುವ ಜೊತೆಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅರ್ಚಕ ಒತ್ತಾಯಿಸಿದ್ದಾರೆ. HCN ನ್ಯೂಸ್, ಹಾಸನ್. ನನ್ನ ಹೆಸರು ನಿಖಿಲ್ ಅಂತ. ನಮ್ಮದು ಅರಸೀಕೆರೆ ಬಾಣಾವರ ಬೇನಹಳ್ಳಿ ಗ್ರಾಮ. ನಾನು ಆಂಜನೇಯ ದೇವಸ್ಥಾನ ಮತ್ತು ಬಸವನ ದೇವಸ್ಥಾನ, ಬೇರೆ ದೇವರ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ. ನಾನು 8 ತಿಂಗಳಿಂದ ಪೂಜೆ ಮಾಡ್ತಾಯಿದ್ದೆ. ಸುಮಾರು 2 ವರ್ಷದಿಂದ ಇನ್ನೊಬ್ಬರು ಪೂಜೆ ಮಾಡ್ತಾಯಿದ್ರು, ಬಸವರಾಜ್ ಸಣ್ಣಪ್ಪ ಅಂತ ಪೂಜೆ ಮಾಡ್ತಾಯಿದ್ರು. ಅವ್ರು ತೀರೋದ ನಂತರ ಅವ್ರ ಮಗ ಪೂಜೆ ಮಾಡ್ತಾಯಿದ್ರು. ಅವ್ರ ಮಗನಿಗೆ ದುಡ್ಡು ಬರೋದ ಕಾರಣ ಅವನು ಪೂಜೆ ಬಿಟ್ಟ. ಅದಾದಮೇಲೆ ಇನ್ನೊಬ್ಬರಿಗೆ ನೇಮಕಾತಿ ಮಾಡಿದ್ರು ಊರಿನ ಮುಖಂಡರುಗಳು. ಅವ್ರಿಗೂ ದುಡ್ಡು ಬಂದಿಲ್ಲ ಅಂತಂದ್ರು. ನಾನು ಹೋಗಿ ದೇವಸ್ಥಾನ ಪೂಜೆ ಮಾಡ್ತೀನಿ ಅಂತಂದೆ. ತಹಸೀಲ್ದಾರ್ ಹತ್ರ ಬಂದು, ಸರ್ ಏನಕ್ಕೆ ದುಡ್ಡು ಬರ್ತಾಯಿಲ್ಲ, ದೇವಸ್ಥಾನ ದುಡ್ಡು ಬರ್ತಾಯಿಲ್ಲ ಅಂತ ಹೇಳಿದಾಗ, ನೀವು ಹೋಗ್ಬಿಟ್ಟು ಆದಿಚುಂಚನಗಿರಿ ಮಠದಲ್ಲಿ ಆಗಮನ ಪತ್ರ ಅಂತ ಕೊಡ್ತಾರೆ, ಅದು ಎತ್ಕೊಬಂದು ಇಟ್ಕೇನೆ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಊರವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ದುಡ್ಡು ಬರಬೇಕು ಅಂದರೆ ನಾನು ಹೋಗಿ ಆಗಮನ ಪತ್ರ ಕಲಿಬೇಕು ಅಂತ ಹೇಳಿದೆ. ಸರಿ ಆಯಿತು, ಹೋಗಿ ಕಲ್ಕೋಬಿಟ್ಟು ಬನ್ನಿ, ಆಗಮನ ಪತ್ರ ತೊಗೊಬನ್ನಿ ಅಂತಂದ್ರು. ಹೋಗಿ ಆಗಮನ ಪತ್ರ ತೊಗೊಬಂದು ಊರ ಹತ್ರ ತೊಗೊಬಂದಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಎಲ್ಲರೂ ಊರವರೆಲ್ಲ ಸೇರಿ ಸೈನ್ ಮಾಡ್ಕೊಂಡು ಕೊಟ್ಟರು. ಫಸ್ಟು ಸ್ಟಾರ್ಟಿಂಗು ತೊಗೊಂಡೋಗ್ಬಿಟ್ಟು ನಮ್ಮ ತಹಸೀಲ್ದಾರ ಕೊಟ್ಟು, ಸರ್ ಈ ಥರ ಆಗಿದೆ ನೋಡಿ, ಎಲ್ಲರೂ ಸೈನ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿದಾಗ ಅವರೇನು ಮಾಡಿದ್ರು, VARನ ಕಳಿಸಿದ್ರು ಊರಿಗೆ. VR ಬಂದಾದಾಗ ಸರಿ ಆಯಿತು, ಇವ್ನು ಪೂಜೆ ಮಾಡ್ತಾಯಿದ್ದಾನೆ ಒಪ್ಕೊಂಡು ಎಲ್ಲರೂ ಸೈನ್ ಮಾಡಿ 8 ತಿಂಗಳಿಂದ ಮಾಡ್ತಾಯಿದ್ದಾನೆ, ಪೂಜೆ ಮಾತ್ರ ನಾವು ಮಾಡಬೇಕು, ದುಡ್ಡು ಮಾತ್ರ ನಮ್ಮ ಅಕೌಂಟಿಗೆ ಬರಬಾರ್ದು ಅಂತ ಕೇಳಿದೆ. ಒಂದು ದೊಡ್ಡ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಪಟ್ಟಣದ ಇಂದಿರಾನಗರ ಬೀದಿಯಲ್ಲಿರುವ ಮನೆಗಳ ಶೌಚಾಲಯ ಮತ್ತು ಇತರೆ ತ್ಯಾಜ್ಯದ ನೀರು ಚರಂಡಿಗೆ ಹರಿದು ಹೋಗೋದ್ರಿಂದ ಅವ್ಯವಸ್ಥೆಯ ಚರಂಡಿಯಲ್ಲಿ ನೀರು ನಿಂತಲ್ಲಿಯೇ ನಿಂತು ಕೊಳಚೆಯಾಗಿ ಸೊಳ್ಳೆಗಳು ಉತ್ಪತ್ತಿಗೊಂಡು ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗುತ್ತಿದೆ. ಆದ್ದರಿಂದ ನಮಗೆ ಶಾಶ್ವತ ಪರಿಹಾರವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಂದು ಸ್ಥಳೀಯರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಯಿತೆಂದರೆ ಸಾಕು, ರಸ್ತೆ ಹಾಗೂ ಚರಂಡಿಯಲ್ಲಿರುವ ಕೊಳಚೆ ನೀರು ಒಳಗೆ ಹರಿದು ಮನೆಯಲ್ಲಿ ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಮೂಲಕ ನರಕಯಾತನೆ ಅನುಭವಿಸಬೇಕಾಗುತ್ತದೆ. ಈ ಬಗ್ಗೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಬಂದು ತಕ್ಕಮಟ್ಟಿಗೆ ಕಸ ತೆಗೆದು ಹೋಗ್ತಾರೆಯೇ ಹೊರತು ಯಾವುದೇ ಶಾಶ್ವತ ಚರಂಡಿ ವ್ಯವಸ್ಥೆ ಬಗ್ಗೆ ಯೋಜನೆ ರೂಪಿಸಿಲ್ಲ. ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸೂಕ್ತ ಪರಿಹಾರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾದ ಸ್ಥಳೀಯರ ಸಹಕಾರದಿಂದ ಪಂಚಾಯಿತಿ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಗಣೇಶ್ ತಿಳಿಸಿದ್ದಾರೆ. ಈ ವೇಳೆ ಸುಶೀಲಾ, ಕೆಂಚಪ್ಪ, ತಂಗ್ಯಮ್ಮ, ಜುಬೇದಾ, ಮಂಜಣ್ಣ, ಅನೀಫ್, ರಾಜಿ, ಸಲ್ಮಾ, ಶರೀಫ್, ಉಮರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸೊಳ್ಳೆಗಳು ಎಲ್ಲ ಒಳಗಡೆ ಹೋಗಿ ಕಚ್ಚಿ ತುಂಬಾ ಜನಕ್ಕೆ, ಎಷ್ಟೋ ಜನಕ್ಕೆ ಜ್ವರ ಬಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೂ ಇಲ್ಲಿವರೆಗೂ ಯಾವುದೇ ಒಂದು ಮೆಂಬರ್ಗಳಾದ್ರೂ ಕೂಡ ಈ ಡ್ರೈನೇಜ್ ಕೆಲಸ ಮಾಡಿಸಿಲ್ಲ. ಇವ್ರು ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ, ಒಂದು ಸ್ವಲ್ಪ ಕಸ ಬಾಚಿಸ್ತಾರೆ, ಬಿಸಾಕ್ತಾರೆ, ಅದ್ರ ಬಿಲ್ ತಗೊಂತಾರೆ, ಅಷ್ಟೇ ಅವ್ರ ಕೆಲಸ. ಆಮೇಲೆ ಇವರು ಪಂಚಾಯತಿಗೆ ಹೋಗ್ತಾರೆ, ಪಂಚಾಯತಿ ಕೂಡ ಹಲವಾರು ಬಾರಿ ಇವರು ಹೋಗಿ PDOಗಳ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ಗಳು ಹೋದಾಗ ಅರ್ಜಿಗಳನ್ನ ತೆಗ್ಸಕ್ಕೆ ಹೋದ್ರೆ ಅಲ್ಲಿ ಅರ್ಜಿಗಳು ಇರಲ್ಲ. ಪಾಪ ಇವರಿಗೆ ಅದ್ರದ್ದು ಎನ್ಎಸ್ಮೆಂಟ್ ತರಕ್ಕೂ ಗೊತ್ತಿರಲ್ಲ. ಇಲ್ಲಿ ಇವರು ಕೂಲಿ ಮಾಡೋದ್ರಿಂದ ಈ ಥರ ಹೇಳ್ತಾರೆ. ಆಮೇಲೆ ತಿರ್ಗಾ ಬೆಳಿಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಇವರ ಇದನ್ನೇ ಬಂಡವಾಳ ಮಾಡ್ಕೊಂಡು ಅವರು ಇಲ್ಲಿ ಇವತ್ತು ಹೇಳ್ತಾರೆ, ತಿರ್ಗಾ ಬೆಳಗ್ಗೆ ಇಲ್ಲಿ ಬರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮಾಡಿದ್ದೆ ನಾವು ನ್ಯಾಯ ಅನ್ನಂಗೆ ಇಲ್ಲಿವರೆಗೂ ನೋಡಿ ಕೆಲಸಗಳು ಮಾಡಿದಾಗ ಇವ್ರಿಗೆ ಇಷ್ಟು ಸಮಸ್ಯೆ ಆಗಿದೆ. ನಿಮ್ಮ ಮೀಡಿಯಾದ ಮುಖಾಂತರ ಆದ್ರೂ ಇನ್ನು ಮುಂದೆ ಆದ್ರೂ ಇವತ್ತು ಕೂಡ ಗ್ರಾಮೀಣ ರಸ್ತೆಯ ನಿರ್ಮಾಣ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಮುಂದುವರೆದ ಭಾಗವಾಗಿ 600 ಮೀಟರ್ ರಸ್ತೆಯನ್ನು ನಿರ್ಮಿಸಲಾಗುವುದೆಂದು ಶಾಸಕ ಹುಲ್ಲಹಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ತೊಳಲು ರಸ್ತೆಯ ಮುಂದುವರೆದ ರಸ್ತೆ ಕಾಮಗಾರಿ ಹಿನ್ನೆಲೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡದಿರುವುದರಿಂದ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣದ ಕಾಮಗಾರಿ ವಿಳಂಬವಾಗಿದೆ. ಈಗಾಗಲೇ ಚರಂಡಿ ನಿರ್ಮಿಸಿ ರಸ್ತೆ ನಿರ್ಮಾಣಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿದ ಕೂಡಲೇ ಸಿಸಿ ರಸ್ತೆ ಕಾಮಗಾರಿಯು ಅರೆಹಳ್ಳಿಯಿಂದ ಕೆರಗೋಡಿನವರೆಗೂ ಆರಂಭವಾಗುವುದು. ಬಳಿಕ ಮುಂದುವರೆದ ಭಾಗವಾಗಿ 600 ಮೀಟರ್ ಡಾಂಬರ್ ರಸ್ತೆಯನ್ನ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಈ ಕಾಮಗಾರಿ ಮುಗಿದ ಬಳಿಕ ಸಿದ್ದರಹಳ್ಳಿ ಗ್ರಾಮದಿಂದ ಅನುಘಟ್ಟದವರೆಗೂ ರಸ್ತೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುವುದು ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಉಪಾಧ್ಯಕ್ಷ ಮೆಹಬೂಬ್ ಶರೀಫ್, ಪಿಡಿಒ ಚಂದ್ರಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ರೈ, ಮಹೇಶ್ ಶೆಟ್ಟಿ, ವೀರೇಶ್, ಅಣ್ಣಪ್ಪ, ಪದ್ಮಾ, ಶಶಿಕುಮಾರ್, ಸ್ಥಳೀಯರಾದ ಪ್ರಕಾಶ್, ನಿಖಿಲ್, ಶ್ರೀಕಾಂತ್, ಅಶೋಕ್ ಅರಸು, ಬಸವರಾಜ್, ಸೋಮನಾಥ್, ಶಿವಪ್ಪ, ಚಂದ್ರಣ್ಣ ಹಾಗೂ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅರೆಹಳ್ಳಿ ತೊಳಲು ರಸ್ತೆ ಈಗಾಗಲೇ ಇದಕ್ಕೆ 3 ಕೋಟಿ ರೂಪಾಯಿನ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ವಿ. ಡ್ರೈನ್ ಆಗಿದೆ. ಎಲೆಕ್ಟ್ರಿಫಿಕೇಷನ್ ಕೆಲಸ ಒಂದಿಷ್ಟು ಪೆಂಡಿಂಗ್ ಇರೋದ್ರಿಂದ ಇದೊಂದು ಚೂರು ಲೇಟ್ ಆಯಿತು. ಇದಾದ ನಂತರ ಮತ್ತೆ 600 ಮೀಟರ್ಗಳು ಡಂಬರೀಕರಣ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಇವತ್ತು ಈ ಗುದ್ಲಿ ಪೂಜೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಈ ಭಾಗದ ಎಲ್ಲ ಮುಖಂಡರ ಆದಿಯಾಗಿ ಈ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಮಾಡ್ತಾ ಇರೋದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ. ಎಲ್ಲೋ ಪ್ಯಾಚ್ ಹಾಕ್ಕೊಂಡು ಗುಂಡಿ ಮುಚ್ಕೊಂಡು ಇದು ಮಾಡ್ತಾ ಇಲ್ಲ. ಈಗೇನು ಇದು ರಸ್ತೆ, ಇದನ್ನೇನಾದ್ರೂ ನಾವು ಕಾಂಕ್ರೀಟ್ ರಸ್ತೆ ಮಾಡ್ದಲ್ಲೇ ಉದ್ದಕ್ಕೂ ನಾನು ಕಪ್ಪಕ್ಕೆ ತೋರಿಸ್ಬೇಕು ಅಂದಿದ್ರೆ ಇದು ಅನುಘಟ್ಟದವರೆಗೂ ಹೋಗೋದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಅವರ ವಿಶೇಷ ಆಹ್ವಾನದ ಮೇರೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುತ್ತಿರುವ ವಿಶೇಷ ಅಧಿವೇಶನದಲ್ಲಿ ರೋಟರಿ ಸಂಸ್ಥೆಯ ಎನ್ಕೆ ಗಣಪಯ್ಯ ಶಾಲೆಯ ವಿಶೇಷ ಚೇತನ ಮಕ್ಕಳು ಕಲಾಪವನ್ನು ವೀಕ್ಷಿಸಿದರು. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮತ್ತು ಪತ್ರಕರ್ತರ ನಿಯೋಗ ಮಂಗಳವಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುತ್ತಿರುವ ರಾಜ್ಯ ಸರ್ಕಾರದ ಕಲಾಪ ನಡೆಯೋ ದೃಶ್ಯವನ್ನ ವೀಕ್ಷಿಸಲು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ವಿಶೇಷ ಆಸಕ್ತಿ ವಹಿಸಿ ಮಕ್ಕಳಿಗೆ ಸದನದ ಕಲಾಪವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟರು. ವಿಶೇಷ ಚೇತನ ಮಕ್ಕಳ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರುರವರು ಮಕ್ಕಳ ಜೊತೆ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಅಧಿವೇಶನವನ್ನು ನೋಡಲು ತೆರಳಿದ ಮಕ್ಕಳಿಗೆ ಸ್ಪೀಕರ್ ಯುಟಿ ಖಾದರ್ ವಿಶೇಷ ಸ್ವಾಗತ ಕೋರಿದ್ದು ಕಲಾಪದಲ್ಲಿ ದಾಖಲಾಗಿದೆ. ಅಧಿವೇಶನದ ನಂತರ ಮಕ್ಕಳ ಜೊತೆ ವಿಧಾನಸೌಧದಲ್ಲಿ ಫೋಟೋಶೂಟ್ ಮಾಡಿ ಹೋಟೆಲ್ ಒಂದರಲ್ಲಿ ಮಕ್ಕಳಿಗೆ ಊಟೋಪಚಾರ ಮಾಡಿದ ಶಾಸಕರು ನಂತರ ಮಕ್ಕಳನ್ನ ಬೀಳ್ಕೊಟ್ಟರು. ನಂತರ ಮಾಧ್ಯಮಗಳ ಜೊತೆ ಶಾಸಕರು ಮಾತನಾಡಿ, ಸಕಲೇಶಪುರ ತಾಲೂಕಿನ ಕೌಡಳ್ಳಿಯಲ್ಲಿ ಕಳೆದ 40 ವರ್ಷಗಳಿಂದ ನಡೆಯುತ್ತಿರುವ ರೋಟರಿ ಸಂಸ್ಥೆಯ ಎನ್ಕೆ ಗಣಪಯ್ಯ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಮಕ್ಕಳಿಗೆ ನಾನು ಕಲಾಪವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿದ್ದು, ಈ ಸಂದರ್ಭದಲ್ಲಿ ವಿಧಾನಸಭೆಯ ಎಲ್ಲಾ ಸದಸ್ಯರು ಮಕ್ಕಳಿಗೆ ಆತ್ಮೀಯವಾಗಿ ಟೇಬಲ್ ತಟ್ಟುವ ಮೂಲಕ ಸ್ವಾಗತ ಬಯಸಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ವಿಶೇಷ ಚೇತನರು ಸಹ ಕಲಾಪದ ಬಗ್ಗೆ ಅರಿವು ಹೊಂದಬೇಕೆಂದ ಅವರು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಕೂಡ ಅಧಿವೇಶನದಲ್ಲಿ ನಡೆಯುವ ಕಲಾಪವನ್ನು ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸುವ ಉದ್ದೇಶವನ್ನು ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಲೋಕೇಶ್ ಮಾತನಾಡಿ, ಸಾಮಾನ್ಯ ಮಕ್ಕಳಂತೆ ನಮ್ಮ ಮಕ್ಕಳು ಸಮಾಜದ ಆಗುಹೋಗುಗಳನ್ನು ಮತ್ತು ಅಧಿವೇಶನವನ್ನು ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವ ಕ್ಷೇತ್ರದ ಶಾಸಕರಿಗೆ ಶಾಲೆ ವತಿಯಿಂದ ಮತ್ತು ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಹಕಾರಿ ಮಾತನಾಡಿ, ಮಾನ್ಯ ಶಾಸಕರು ವಿಶೇಷವಾದ ಆಸಕ್ತಿ ವಹಿಸಿ ತಮ್ಮ ಮಕ್ಕಳು ಪ್ರಥಮ ಕಲಾಪವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು, ಇದರಿಂದ ಮಕ್ಕಳಿಗೆ ಜ್ಞಾನಾರ್ಜನೆಗೆ ಮತ್ತು ಮಕ್ಕಳ ಬೌದ್ಧಿಕ ಶಕ್ತಿ ಉತ್ತೇಜನಗೊಳ್ಳಲು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯುವುದು ಮಕ್ಕಳಿಗೆ ತಿಳಿಯುತ್ತದೆ. ಈ ಅವಕಾಶವನ್ನು ನೋಡಲು ನಮ್ಮ ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಟ್ಟ ಮಾನ್ಯ ಶಾಸಕರಿಗೆ ಶಾಲೆ ಮತ್ತು ರೋಟರಿ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಈ ವೇಳೆ ವಿಧಾನಸಭೆ ಅಧಿವೇಶನದ ಸಭಾಧ್ಯಕ್ಷರು ವಿಶೇಷವಾಗಿ ಸಕಲೇಶಪುರದಿಂದ ಅಧಿವೇಶನ ವೀಕ್ಷಣೆ ಮಾಡಲು ಆಗಮಿಸಿದ್ದ ರೋಟರಿ ಸಂಸ್ಥೆಯ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಸದನದ ಪರವಾಗಿ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಿದ್ದು ವಿಶೇಷವಾಗಿತ್ತು. HCN ನ್ಯೂಸ್, ಸಕಲೇಶಪುರ. ಈ ಸದನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಈ ಸದನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಸಕಲೇಶಪುರದ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಎನ್ಕೆ ಗಣಪಯ್ಯ ರೋಟರಿ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಇವತ್ತು ಆಗಮಿಸಿ ವೀಕ್ಷಿಸುತ್ತಿದ್ದಾರೆ. ಈ ಮಕ್ಕಳು ಕಿವುಡ ಮತ್ತು ಮೂಕರಾಗಿದ್ದರೂ ಸಹ ಕೇವಲ ಸಂಜೆ ಮೂಲಕವೇ ಅರ್ಥೈಸಿಕೊಳ್ಳಬಹುದಾಗಿರುತ್ತಾರೆ. ಈ ದಿನ ಕಾರ್ಯ ವೀಕ್ಷಿಸಿ ಬಹುಶಃ ಆ ಮಕ್ಕಳ ಆಸಕ್ತಿ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗೌರವ ಮತ್ತು ಹೆಮ್ಮೆ ಪಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ಮುಂದಿನ ದಿವಸ ಕೂಡ ಇವತ್ತು ಮೂಕ ಮತ್ತು ಕಿವುಡ ಮಕ್ಕಳು ಯಾರು ನಮ್ಮ ಸೋದರ ಬರ್ತಾರ ಅವ್ರಿಗೆ ಬಹುಶಃ ಇಲ್ಲಿ ಕಾರ್ಯಕಲಾಪ ನಡೆಸುವ ಅರ್ಥ ಮಾಡಿಕೊಳ್ಳಲು ಇಲ್ಲದ ನಾವು ಹೇಳಿಕೆ ಅವ್ರಿಗೆ ಕೇಳುವುದಿಲ್ಲ. ಅವರ ಸಂಜೆ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ಅಲ್ಲಿಂದ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ತಿಳಿಪಡಿಸಿಕೊಳ್ಳಲು ಕೂಡ ನಾವು ಈಗಲೂ ಕೂಡ ಆ ಶಿಕ್ಷಕರಿಗೆ ಅವಕಾಶ ಕೊಡ್ತೇವೆ. ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ಬರುವಂತಹ ವಿಶೇಷವಾದ ಒಬ್ಬ ಶಿಕ್ಷಕರು ನಾವಲ್ಲಿ ಮೀಸಲಿಡ್ತೇವೆ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಪರವಾಗಿ ನಾನು ಅವರ ಸ್ವಾಗತ ಶುಭಾಶಯ ಇವತ್ತು ಸಲ್ಲಿಸ್ತೇವೆ. ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಔಷಧಿ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ, ಹಾಸನ ರಕ್ತನಿಧಿ ಕೇಂದ್ರ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕರಿಂದ ಸ್ವಯಂ ಪ್ರೇರಿತ ಉಚಿತ ರಕ್ತದಾನ ಶಿಬಿರವನ್ನು ರಾಜೀವಾಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾ ಹಾನ್ಬಾಳ್ ಬಿ ಮಹೇಶ್ ಉದ್ಘಾಟಿಸಿದರು. ನಂತರ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿ ಒಮ್ಮೆ ರಕ್ತದಾನ ಮಾಡಿದ್ರೆ ಕನಿಷ್ಠ 3 ಜನರ ಜೀವ ಉಳಿಯುತ್ತದೆ. ರಕ್ತದಾನ ಮಾನವೀಯ ಕಾರ್ಯವಾಗಿದ್ದು ಯುವ ಜನತೆಯಲ್ಲಿ ಇತ್ತೀಚೆಗೆ ಉತ್ತಮ ಜಾಗೃತಿ ಮೂಡುತ್ತಿದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ರಕ್ತದಾನದ ಬಗ್ಗೆ ಇನ್ನೂ ಭಯ ಮತ್ತು ಅಜ್ಞಾನವಿರುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದರು. ಹಳ್ಳಿಗಳಲ್ಲಿ ಎಷ್ಟೇ ಅರಿವು ಮೂಡಿಸಿದರೂ ರಕ್ತದಾನಕ್ಕೆ ಜನರು ಮುಂದೆ ಬಾರದಿರುವುದು ಕಳವಳಕಾರಿ. ಗ್ರಾಮೀಣ ಯುವಕರು ಸ್ವತಃ ಮನವರಿಕೆ ಮಾಡಿದರೆ ಈ ಸ್ಥಿತಿಯಲ್ಲಿ ಬದಲಾವಣೆ ಸಾಧ್ಯ ಎಂದರು. ಕೆಲವು ಅಪರೂಪದ ರಕ್ತ ಗುಂಪುಗಳು ಸಿಗುವುದು ತುಂಬಾ ಕಷ್ಟಕರವಾಗುತ್ತಿದೆ. ಆದ್ದರಿಂದ
ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ರಕ್ತದ ಗುಂಪನ್ನು ತಿಳಿದುಕೊಳ್ಳಬೇಕು ಮತ್ತು ರಕ್ತದಾನ ಮಾಡಿದವರು ಇತರರನ್ನು ಸಹ ರಕ್ತದಾನಕ್ಕೆ ಪ್ರೇರೇಪಿಸಬೇಕೆಂದು ಕಿವಿಮಾತು ಹೇಳಿದ್ರು. ಇದೇ ವೇಳೆ ಯುವ ಜನತೆಯಲ್ಲಿ ಮಾದಕ ವಸ್ತು, ಡ್ರಗ್ಸ್ ಮತ್ತು ಧೂಮಪಾನದ ಬಳಕೆ ಹೆಚ್ಚುತ್ತಿರುವುದು ಆತಂಕದ ವಿಷಯವಾಗಿದ್ದು, ಇದನ್ನು ನಿಲ್ಲಿಸಲು ಜಾಗೃತಿ ಅಗತ್ಯವಿದೆ ಎಂದು ಸಲಹೆ ನೀಡಿದ್ರು. ರಕ್ತದಾನ ಮಾಡಲು ಕನಿಷ್ಠ 18 ವರ್ಷದಿಂದ 60 ವರ್ಷ ವಯಸ್ಸಿರಬೇಕು. 3 ತಿಂಗಳ ಅಂತರದ ನಂತರ ಮತ್ತೆ ರಕ್ತದಾನ ಮಾಡಬಹುದು ಹಾಗೂ ಯಾವುದೇ ಗಂಭೀರ ಕಾಯಿಲೆ ಇರಬಾರದೆಂದು ಮಾಹಿತಿ ನೀಡಿದ್ರು. ಇನ್ನು ಯಾರಾದರೂ ಸ್ವಯಂ ಪ್ರೇರಿತ ರಕ್ತದಾನ ಮಾಡಲು ಆಸಕ್ತಿ ಇದ್ರೆ ಹಾಗೂ ತುರ್ತು ವೇಳೆ ರಕ್ತದ ಅವಶ್ಯಕತೆ ಕಂಡುಬಂದಲ್ಲಿ ದೂರವಾಣಿ ಸಂಖ್ಯೆ 08172266121ಗೆ ಸಂಪರ್ಕಿಸಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ವೈಎಸ್ ವೀರಭದ್ರಪ್ಪ, ರಾಮಣ್ಣ, ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಕಾರ್ಯದರ್ಶಿ ಕೆಪಿ ರಾಜು, ಖಜಾಂಚಿ ಎಚ್ಪಿ ವೇಣುಗೋಪಾಲ್, ಹಾಸನ ರಕ್ತನಿಧಿ ವ್ಯವಸ್ಥಾಪಕ ಕಾಂತರಾಜ್, ಗೌರವಾಧ್ಯಕ್ಷ ಶ್ರೀನಿವಾಸ್ ಹೊಸಹಳ್ಳಿ, ಜಂಟಿ ಕಾರ್ಯದರ್ಶಿ ಟಿಡಿ ಅವಿನಾಶ್, ಉಪಾಧ್ಯಕ್ಷ ಎಂಎಸ್ ಪ್ರಕಾಶ್, ಕಿರಣ್, ಶ್ರೀನಿವಾಸ್ ಶಣೈ ಸೇರಿದಂತೆ ಇನ್ನು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನಾದರೂ ದಾನ ಮಾಡಬಹುದು. ದುಡ್ಡು ಕೊಟ್ಟು ದಾನ ಮಾಡಿ ಹೆಸರಿರುತ್ತೆ, ಅಂಗದಾನ ಮಾಡಿ, ಲಿವರ್ ಕೊಡಿ, ಕಿಡ್ನಿ ಕೊಡಿ, ಹಾರ್ಟ್ ಕೊಡಿ, ಎಲ್ಲಕ್ಕೂ ಒಂದು ಇದೇ ಇರುತ್ತೆ. ಅದೇ ತರ ರಕ್ತದಾನ ಒಂದು ಮಹಾದಾನ ಅಂತ ಪರಿಗಣಿಸಿ ಒಬ್ಬ ವ್ಯಕ್ತಿ ರಕ್ತ ಕೊಟ್ಟರೆ 3 ಜನ ಉಳಿತಾರೆ. ಒಂದು ಬ್ಲಡ್ ಇಂಪ್ರೂವ್ ಆಗುತ್ತೆ, ಇನ್ನೊಂದು ಪ್ಲೇಟ್ಲೆಟ್ ಹೋಗುತ್ತೆ, ಇನ್ನೊಂದು ಪ್ಲಾಸ್ಮಾ ಹೋಗುತ್ತೆ. ಈ 3 ಅಂಶಗಳಿಗೆ ಒಂದೊಂದು ಕಾಯಿಲೆಗೆ ಇಂಪಾರ್ಟೆನ್ಸ್ ಇರುತ್ತೆ. ಹಾಗಾಗಿ ಇದು ಪ್ರಾಬ್ಲಮ್ ನಮ್ಮಲ್ಲಿ ಆಗಿರೋದಂದ್ರೆ ಈಗ ಇತ್ತೀಚೆಗೆ ಎಚ್ಚೆತ್ತುಕೊಂಡಂತ ಯಂಗ್ಸ್ಟರ್ಸ್ ಯುವಜನತೆ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ಅವೇರ್ನೆಸ್ ಬಂದು ಇದು ಮಾಡಿದ್ಮೇಲೆ ಹೋಗ್ತಾರೆ, ಬ್ಲಡ್ ಕೊಡ್ತಾರೆ, ಅವರ ಹಾಸ್ಪಿಟಲ್ ಬ್ಲಡ್ ಕೊಡ್ತಾರೆ, ಬ್ಲಡ್ ಬ್ಯಾಂಕ್ ಬ್ಲಡ್ ಕೊಡ್ತಾರೆ. ನಮ್ಮಲ್ಲಿ ಸಮಸ್ಯೆ ಬಂದರೆ ಈಗ ಹಳ್ಳಿಲಿ ಏನೇ ಪ್ರಮೋಷನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೂಮಿ ಸಾಗುವಳಿ ಮಾಡುತ್ತಿರುವ ಹಲವು ದಲಿತ ಕುಟುಂಬಗಳು ಭೂ ಹಕ್ಕು ನೀಡಲು ಆಗ್ರಹ, ನ್ಯಾಯ ಒದಗಿಸಲು 2 ಸಂಘಟನೆಗಳಿಂದ ಪ್ರತಿಭಟನೆ. ಮಾಜಿ ಸಚಿವರಿಗೆ ಅರಳು ಮರಳು, ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ಇಲ್ಲ, ಅಭಿವೃದ್ಧಿಯೇ ನನ್ನ ಉತ್ತರ ಎಂದ ಶಾಸಕ ಸುರೇಶ್. ಬೇಲೂರಿನಲ್ಲಿ ಜಿಲ್ಲಾ ಪ್ರಾಧಿಕಾರದ ಚುನಾವಣೆ, ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಗೆಲುವು, ಸೋಲು ಕಂಡ ಆಡಳಿತ ಪಕ್ಷ ಕಾಂಗ್ರೆಸ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.